ಹೂವಲ್ಲಿ ಕಾಯಾಗಿ, ಕಾಯಲ್ಲಿ ಹಣ್ಣಾಗಿ, ಹಣ್ಣಲ್ಲಿ ಬೀಜ ಬೆಳೆಯೋ ಹೊತ್ತೇನೆ ಸಂಕ್ರಾಂತಿ. ತಾವರೆಕೆರೆಯ ಒಟ್ಟಾರೆ ಗ್ರಾಮ ವ್ಯವಸ್ಥೆ ಏನಿದೆ ಅದು ಸಂಕ್ರಾಂತಿಯ ಹಿಂದೆ ನಾನು ಕೆಲಸ ಮಾಡ್ತಾ ಇದ್ದೆ. ಊರ ಹಬ್ಬಕ್ಕೆ ಕರೀತಾನೆ ಫೋನ್ ಮಾಡಿ. ಈಗಲೂ ನನ್ನ ಹತ್ರ ಇದೆ ಫೋನ್. ಊರ ಹಬ್ಬ ಬಂತು ಅಂತಂದ್ರೆ ಅವ್ನ ಫೋನ್ ಬರ್ತದೆ, ಬನ್ನಿ ಅಣ್ಣ ಅಂತ. ಇಡೀ ಊರೆಲ್ಲ ಸುತ್ತಾಡ್ಬಿಟ್ವಿ. ಯಾವ್ಯಾವ್ದು ಬೆಂಗಳೂರು ಸುತ್ತಮುತ್ತ ಇರೋ ನೆಲಮಂಗಲದಿಂದ ಹಿಡಿದು ಈ ಕಡೆ ಕನಕಪುರದವರೆಗೂ ಯಾವ್ದಾದ್ರು ಒಂದು ಲೊಕೇಶನ್ ಒಂದು ಫೈನಲ್ ಮಾಡಬೇಕು. ಎರಡು ಅದರ ಕ್ರೈಟೀರಿಯಾಗಳಿತ್ತು. ಬೆಳಗ್ಗಿನ ಜಾವ ಎದ್ದುಬಿಟ್ಟು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ 5 ಗಂಟೆಗೆ ವಾಕಿಂಗ್ ಹೋಗ್ತಾ ಇದ್ದೆ. ವಾಕಿಂಗ್ ಹೋಗ್ಬೇಕಾದ್ರೆ ಆವತ್ತಿನ ದೃಶ್ಯಗಳನ್ನ ಏನೇನು ಮಾಡ್ತೀನಿ ಅಂತ ಚರ್ಚೆ ಮಾಡ್ತಾ ಇದ್ವಿ. ನಾಗಾಭರಣ ಆವರಣ, ನಾಗಾಭರಣ ಆವರಣ. ಎರಡು ಕುಟುಂಬಗಳೇನಿದೆ, ಮೇಲ್ನಟ್ಟಿ ಮತ್ತು ಕೆಳಗಿನಟ್ಟಿ, ಆ ಕುಟುಂಬಗಳನ್ನು ಸಾಕ್ಷೀಕರಿಸ್ಕೊಂಡೇ ಇಡೀ ಗ್ರಾಮವನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ. ಆದರೆ ಬೇರೆ ಬೇರೆ ಬದುಕಿನಲ್ಲಿ ಬೇರೆ ಬೇರೆ ವೃತ್ತಿಗಳನ್ನು ಹೊಂದಿದ್ದಂಥ ಸಾಕಷ್ಟು ಜನ ಕ್ಯಾರೆಕ್ಟರ್ಗಳಿದೆ, ಸುಮಾರು ಕ್ಯಾರೆಕ್ಟರ್ಗಳಿದೆ. ಐ ಥಿಂಕ್ ಒಂದು 500 ಜನ ಆ್ಯಕ್ಟ್ ಮಾಡಿದ್ದಾರೆ. ಖಂಡಿತ 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 ಮಾಡಿದ್ದಾರೆ. ಆಮೇಲೆ ಇಡೀ ಹಳ್ಳಿ ತಾವರೆಕೆರೆಯಲ್ಲಿ ಶೂಟ್ ಮಾಡಿದ್ದು ನಾವು. ಐ ಥಿಂಕ್ ಆ ತಾವರೆಕೆರೆ ಈಗಿಲ್ಲ ಅಂತ ಕಾಣುತ್ತೆ. ಅಲ್ಲ, ನಿನಗೆ ಇನ್ನೊಂದು ಹೇಳ್ಬೇಕಂತಂದ್ರೆ ನಾವಿಲ್ಲಿ ಕೆಲವು ದೃಶ್ಯಗಳನ್ನ ಶೂಟ್ ಮಾಡ್ತಾ ಇರ್ತೀವಿ ಸ್ಕ್ರಿಪ್ಟ್ ಇಟ್ಕೊಂಡು. ಅದೇ ಥರದ ಘಟನೆಗಳು ನಡೀತಾ ಇರುತ್ತೆ ಅಲ್ಲಿ ಯಾವುದೋ ತಾವರೆಕೆರೆಯಲ್ಲಿ. ಆ ಥರದ್ದು ಒಂದು 2-3 ಘಟನೆಗಳನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಯಾವುದು ನೆನಪು ಬರ್ತಾ ಇಲ್ಲ. ಯಾರ್ದೋ ಮನೆಯಲ್ಲಿ ಡೆಲಿವರಿ ಆಗಿರುತ್ತೆ, ಅಲ್ಲಿ ಶೂಟಿಂಗ್ ಮಾಡಕ್ಕೆ ಹೋಗ್ತೀವಿ, ಇಲ್ಲ ಡೆಲಿವರಿ ಆಗಿದೆ ಮನೆಯಲ್ಲಿ, ಬೇಡ ಅಂತ ಈ ಥರದ ಹಲವು. ಈಗ ತುಂಬ ಪ್ರತಿಯೊಂದು ಮನೆಯ ಇಡೀ ತಾವರೆಕೆರೆಯಲ್ಲಿದ್ದಂಥ ಅಷ್ಟೂ ಕುಟುಂಬದವರು ನಮ್ಮ ಕುಟುಂಬದವರು ಆಗಿಬಿಟ್ಟಿದ್ರು. ಹಾಗಾಗಿ ಅಲ್ಲೇನಾದ್ರು ಅಲ್ಲಿ ಶೂಟ್ ಮಾಡ್ತೀವಿ ಇಲ್ಲಿ ಶೂಟ್ ಮಾಡ್ತೀವಿ ಅಂತ ಯಾರನ್ನೂ ಕೇಳಲೇಬೇಕಾಗಿರಲಿಲ್ಲ. ಪಂಚಾಯತಿಯವರಂತೂ ನೀವು ಎಲ್ಲಿ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ. ಅದೇ ಸೂರಿ ರಿಲೇಟಿವ್ ಒಬ್ಬ ಇದ್ದ ಅಲ್ಲಿ, ವೆಂಕಟೇಶ ಏನನ್ನೋದು, ವೆಂಕಟೇಶಣ್ಣ. ಅವ್ರ ಮನೆ, ಆ ಮನೆ ಮತ್ತು ಆ ಎದುರುಗಡೆ ಮನೆ ಇವೆಲ್ಲ ನಾವೇ ಅದನ್ನು ಆವರಿಸ್ಕೊಂಬಿಟ್ಟಿದ್ವಿ. ಆಮೇಲೆ ನಮಗೋಸ್ಕರ ಇಳ್ಕೊಳಕ್ಕೆ ಒಂದು 3-4 ಮನೆಗಳಿದ್ವು, ಅಡುಗೆ ಮಾಡೋಕೆ ಒಂದು ಮನೆ ಇತ್ತು. ಸೊ ಅಲ್ಲೇ ಅಡುಗೆ ಆಗ್ತಾಯಿತ್ತು. ನಮಗೆ ಬೇಕಾಗಿದ್ದು ಅಡುಗೆಗಳನ್ನ ಮಾಡಿಸ್ಕೊಂಡು ತಿಂತಾಯಿದ್ವಿ. ಒಂದು ಟೆಲಿಫೋನ್ ಇತ್ತು, ಕಮ್ಯುನಿಕೇಷನ್ಗೆ ಒಂದೇ ಒಂದು ಟೆಲಿಫೋನು. ಆಮೇಲೆ ಪೋಸ್ಟ್ ಆಫೀಸ್ನವರು ಅಷ್ಟೇ, ಏನಾದ್ರು ಇದ್ದರೆ ತಕ್ಷಣ ಬಂದು ಹೇಳೋರು. ಪೊಲೀಸ್ ಸ್ಟೇಷನ್ನವರು ಅಷ್ಟೇ, ಏನಾರು ಇದ್ದರೆ ಸಾರ್ ಹಿಂಗೆ ಆಗ್ತಿದೆ ನೋಡಿ ಸರ್, ಇಲ್ಲಿ ಬನ್ನಿ ಸಾರ್ ಅಂತೆಲ್ಲ ಹೇಳೋರು. ಸೊ ಇಡೀ ತಾವರೆಕೆರೆಯ ಒಟ್ಟಾರೆ ಗ್ರಾಮ ವ್ಯವಸ್ಥೆ ಏನಿದೆ ಅದು ಸಂಕ್ರಾಂತಿಯ ಹಿಂದೆ ತಾನು ಕೆಲಸ ಮಾಡ್ತಾ ಇತ್ತು. ಸೊ ಅಂತ ಒಂದು ಅದ್ಭುತವಾದಂಥ ಒಂದು ಧಾರಾವಾಹಿ ಆಗಬೇಕಾದ್ರೆ ಕ್ಯಾರೆಕ್ಟ್ರು ಜಟ್ಟಿ ಅಂತ ಒಂದು ಕ್ಯಾರೆಕ್ಟರ್. ಅವನು ಹಳ್ಳಿಯವನು, ಅವನು ಬೆಳಗಾದ್ರೆ ಎದ್ದು ಬಂದ್ಬಿಡೋನು ನಮ್ಮ ಶೂಟಿಂಗ್ ಜಾಗಕ್ಕೆ. ನಮ್ಗೆ ಏನಾದರೂ ಬೇಕಿದ್ರೆ ಅವನು ಹಿಡ್ಕೊಂಡ್ಬಿಡ್ತಿದ್ರು. ನಮ್ಗೆ ಇಂಥದ್ದು ಬೇಕಯ್ಯ ಅಂತಂದ್ರೆ ಸರಿ ಸರ್ ತಗೊಂಡ್ಬರ್ತೀನಿ. ಏನೇ ಕೇಳಿದ್ರು, ಒಂದು ಬಾಳೆಗೊನೆ ಬೇಕು ಅಂತ, ಒಂದು ಬೈಕ್ ಬೇಕು, ಒಂದು ಬೈಕ್ ಬೇಕಾಗಿತ್ತು. ಒಂದ್ಸಲ ಅವನದೇ ಒಂದು ಬೈಕ್ ಇತ್ತು. ಅವನು ತಾವರೆಕೆರೆಯಿಂದ ಆಚೆ ಒಂದು ಕೆರೆ ಇತ್ತು, ಕೆರೆ ಹತ್ರ ಅವನದೊಂದು ಸೈಕಲ್ ಶಾಪ್ ಇತ್ತು ರಿಪೇರಿ ಮಾಡೋದು. ಒಂದು ಬೈಕ್ ತಂದ್ಬಿಟ್ಟು ಅವನೇ ಎಲ್ಲ ಸ್ಟಾರ್ಟ್ ಮಾಡ್ಕೊಡೋನು. ಆಮೇಲೆ ಸಾಯಂಕಾಲ ಆದರೆ ತೊಗೊಂಡೋಗೋನು. ಪ್ರತಿಯೊಬ್ಬರು ಕೂಡ ಎಷ್ಟು ಚೆನ್ನಾಗಿತ್ತು ಅಂದರೆ, ಇವನು ಇವನು ಯಾರೋನು ಬಾಲನ ಪರಿಕರಗಳು ಎಲ್ಲ ಅಲ್ಲೇ ಅವ್ರ ಹತ್ರನೇ ಇಸ್ಕೊಂಬಂದ್ಬಿಟ್ಟು ವಾಪಸ್ ತಗೊಂಡೋಗಿ ಕೊಡೋನು ಪೆಟ್ಟಿಗೆ. ಹೌದೌದು. ಹೀಗೆ ನಮಗೆ ಬೇಕಾದಂಥ ಪ್ರಾಪರ್ಟಿಗಳಾಗಲಿ ಇನ್ನೊಂದಾಗಲಿ ಅಥವಾ ಬೆಳೆ, ನಾವು ಯಾವುದೋ ಒಂದು ನಮ್ಗೆ ಈ ಥರ ಒಂದು ಲೊಕೇಶನ್ ಬೇಕಿರುತ್ತೆ, ಒಂದು ಹಳೆ ಮನೆ. ಸರಿ, ನಾವೇನು ಮಾಡ್ತಿದ್ವಿ, ಹೋದ್ರೆ ಅದು ಚಿಲ್ಕ ಹಾಕಿರೋದು. ಸರಿ, ಚಿಲ್ಕ ಹಾಕಿದೆಯಲ್ಲ ಅಂತ ನಾವೇನು ಅದೊಂದು ಹೇಳ್ಬೇಕು. ಒಳಗೋಗ್ಬಿಡ್ತೀವಿ. ಇಡೀ ಹಳ್ಳಿನಲ್ಲಿ ಲಾಕೆ ಆಗ್ತಿರ್ಲಿಲ್ಲ. ಹೌದು, ಸುಮ್ಮನೆ ಒಂದು ಚಿಲ್ಕ ಹಾಕ್ಬಿಟ್ಟು ಹೋಗಿರೋರು. ಬೆಳಗ್ಗೆ ಯಾರೋ ಕೆಲಸಕ್ಕೆ ಅಂತ ಹಂಗೆ ಹೋಗಿರೋರು, ಒಂದು ಚಿಲ್ಕ ಹಾಕಿರೋದು. ನೀವೆಲ್ಲ ಶೂಟ್ ಮಾಡೋಕ್ಕಾಗುತ್ತೆ, ಏನಕ್ಕೆ ಹೋದ್ರೆ ಆ ಚಿಲ್ಕ ತೆಗೆದ್ಬಿಟ್ಟು ಬಾಗಿಲು ತೆಗೆದಿರ್ಲಿ ಪರವಾಗಿಲ್ಲ ಅಂತ ಚಿಲ್ಕ ತೆಗೆದ್ಬಿಟ್ಟು ಹಂಗೆ ಶೂಟಿಂಗ್ ಮಾಡ್ತಾ ಇದ್ವಿ. ಯಾವ ಮನೆಗೆ ಬೇಕಾದ್ರೆ ಎಷ್ಟು ಎಂತ ನಂಬಿಕೆ ಅದು. ಇವತ್ತು 5 ಬೀಗ ಹಾಕ್ತಾರೆ ಅಂತ ಕಾಣುತ್ತೆ. ಎಲ್ಲ ಅವ್ರು ಮಧ್ಯಾಹ್ನದ ಬರೋರು ಎಲ್ಲ ಹೊಲದಿಂದ ಕೆಲಸ ಮುಗಿಸ್ಕೊಂಡು ಬಂದರೆ ಬಾಕಲ್ ತೆಗೆದಿರೋದು ನಾವು ಶೂಟಿಂಗ್ ಮಾಡ್ತಾ ಇರ್ತಿದ್ವಿ. ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ರು ಅವರು. ಯಾಕೆ ತೆಗೆದ್ರಿ, ಏನು ಎತ್ತ, ಅದೆಲ್ಲ ಏನು ಕೇಳ್ತಾನೆ ಇರಲಿಲ್ಲ. ಅಷ್ಟು ನಂಬಿಕೆ. ಆ ಥರ ಜನ, ಆ ಥರ ನಂಬಿಕೆ. ಒಂದು ಸೀರಿಯಲ್ ಮಾಡೋರು
ನಾವು ಹೊರಗಡೆಯವರು ಅನ್ನುವ ಭಾವನೆ ಅವರಲ್ಲಿ ಇರಲಿಲ್ಲ. ಅದರಿಂದಾಗಿ ಪ್ರತಿಯೊಂದು ಕೂಡ ಆ್ಯಕ್ಟ್ ಮಾಡಿದವರು ಅಷ್ಟೇ. ಹೌದು. ನೀನು ಹೇಳಿದೆ ಅಲ್ಲ, ಒಂದು 500 ಜನದ ಮೇಲೆ ಆ್ಯಕ್ಟ್ ಮಾಡಿದ್ರು ಅಂತೇಳಿ, ಅವರು ಪ್ರತಿಯೊಬ್ಬರು ಕೂಡ ಆ ಪಾತ್ರಗಳಲ್ಲಿ ಜೀವಿಸಿದ್ರು. ಅದು ಯಾರೋ ಬೇರೆ ಇವನು ಯಾರೋ ಕಾಣ್ತಾ ಇಲ್ಲ ಈ ಪಾತ್ರ ಇದರಲ್ಲಿ ಅಂತ ಹೇಳಂಗೇ ಇಲ್ಲ. ಹೌದು. ಪ್ರತಿಯೊಬ್ಬನು ಆ ಪಾತ್ರಗಳಲ್ಲಿ ಜೀವಿಸಿದವನು. ಹೌದು. ಹಾಗಾಗಿ ಇವತ್ತು ಅದನ್ನೆಲ್ಲ ನೋಡ್ತಾ ಇದ್ರೆ ಈ ರೀತಿಯ ಇನ್ನೊಂದು ಧಾರಾವಾಹಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಕಡಾಖಂಡಿತವಾಗಿ ಹೇಳ್ಬೋದು. ಅದು ಗ್ರಾಮೀಣ ಬದುಕನ್ನು ಆಧರಿಸಿದಂಥ ಇನ್ನೊಂದು ಮಾಡಕ್ಕೆ ಹೋದರೆ ನಾವು ಖಂಡಿತ ನಾವು ಮಾಡೋಕ್ಕೆ ರೀಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಉದಾಹರಣೆ ಹೇಳ್ತೀನಿ. ಅಲ್ಲಿ ನೀರ್ಗಂಟಿ ಪಾತ್ರ ಬರುತ್ತೆ ನಮ್ಮ ಕಥೆನಲ್ಲಿ. ಹೌದು. ನೀರ್ಗಂಟಿ ಚೆಲುವಯ್ಯನ ಅಪ್ಪ ಅಮ್ಮ. ಅವರ ಮೊಮ್ಮಗನ ಪಾತ್ರಕ್ಕೆ ಒಂದು ಮಗು ಹುಡುಗ ಬೇಕಾಗಿತ್ತು, ಹುಡುಗ ಮತ್ತು ಮಗು ಅನ್ನೋದು. ಆ ಹುಡುಗ ಚಿಕ್ಕವನು, ಅವನೊಂದು ಕುರಿ ಕಟ್ಕೊಂಡಿದ್ದ, ಗೆಜ್ಜೆ ಕಟ್ಟಿದ್ದ, ಸಾಕು ಕುರಿ ಅಂದ. ಆ ಪಾತ್ರಕ್ಕೆ ಆ ಹುಡುಗನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಇಲ್ಲ ಆಗಿ 25 ವರ್ಷ ಆಯಿತು ನಾವು ಸೀರಿಯಲ್ ಆಗಿ. ಇವತ್ತು ಕೂಡ ಅವನು ಫೋನ್ ಮಾಡ್ತಿರ್ತಾನೆ ಅಂತಂದರೆ ಎಷ್ಟು ಇನ್ವಾಲ್ವ್ಮೆಂಟ್, ಎಷ್ಟು ಅವ್ರಿಗೆ ಬಾಂಧವ್ಯ, ಎಷ್ಟು ಪ್ರೀತಿ ಇದೆ. ಊರಹಬ್ಬಕ್ಕೆ ಕರೀತಾನೆ ಫೋನ್ ಮಾಡಿ. ಈಗಲೂ ನನ್ನ ಹತ್ರ ಇದೆ ಫೋನ್ ನಂಬರ್. ಊರಹಬ್ಬ ಬಂತು ಅಂತಂದ್ರೆ ಅವ್ನ ಫೋನ್ ಬರ್ತದೆ, ಬನ್ನಿ ಅಣ್ಣ ಅಂತ. ಸೀರಿಯಲ್ ಮಾಡಿದ್ವಿ, ಸೀರಿಯಲ್ ಹೋಗ್ಬಿಟ್ಟು ಶೂಟ್ ಮಾಡಿಬಿಟ್ವಿ, ಅಲ್ಲೇನೋ ಮಾಡಿಬಿಟ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಗ್ರಾಮದಲ್ಲಿ ಗ್ರಾಮಿಗರಾಗಿ ನಾವು ಕೂಡ ಆ ಊರಿನವರಾಗಿ ಇದ್ವಿ ಮತ್ತು ಅದ್ರ ಜೊತೆಯಲ್ಲೇ ನಮ್ಮ ಇಡೀ ಸೀರಿಯಲ್ನ ಎವಾಲ್ವ್ ಮಾಡ್ಕೊಂಡ್ವಿ. ಹಾಗಾಗಿ ಅವರಲ್ಲಿದ್ದ ಪ್ರತಿಯೊಂದು ಪಾತ್ರವೂ ಕೂಡ ಬಹಳ ನ್ಯಾಚುರಲ್ ಆಗಿದೆ, ಬಹಳ ನ್ಯಾಚುರಲ್ ಆಗಿ ಬಿಹೇವ್ ಮಾಡುತ್ತೆ. ಬಹಳಷ್ಟು ಸಲ ಅನಿಸುತ್ತೆ ಇಷ್ಟೊಂದು ರಿಯಲಿಸ್ಟಿಕ್ ಅಪ್ರೋಚನ್ನು ನಾವು ತಗೊಂಡು ಬಂದಿರೋದಕ್ಕೆ ಕಾರಣ ಯಾಕಿರ್ಬೋದು ಅಂದರೆ ಆ ಇಡೀ ಗ್ರಾಮ ಇದ್ದ ಪ್ರತಿಯೊಬ್ಬರೂ ಕೂಡ ನಮಗೆ ಅದರ ಸಪೋರ್ಟ್ ಮಾಡಿತ್ತು. ಎಲ್ಲಿ ಏನೇ ಮಾಡಲಿ ಅದನ್ನು ತೆಗೆದು ಕೊಡ್ತಾ ಇದ್ರು, ನೀವು ಮಾಡ್ತೀರಿ ಮಾಡಿ, ಏನು ಬೇಕಾದ್ರೆ ಮಾಡಿ ಅಂತ. ಅದರ ಎಲ್ಲೂ ಮಿಸ್ಯೂಸ್ ಮಾಡಲಿಲ್ಲ, ಬಟ್ ಎಲ್ಲವನ್ನೂ ಚೆನ್ನಾಗಿ ಅದನ್ನು ಬಳಸ್ಕೊಂಡ್ವಿ ಮತ್ತು ಒಂದು ಅದ್ಭುತವಾದಂಥ ಸಂಕ್ರಾಂತಿಯ ಮಹಾ ಧಾರಾವಾಹಿಯನ್ನು ನಾವು ನಿರ್ಮಾಣ ಮಾಡಿ ಸಾಧ್ಯ ಆಯಿತು ಎಲ್ಲರ ಸಹಕಾರದಿಂದ. ಅದಕ್ಕೆ ನಾವು ಇವತ್ತಿಗೂ ತಾವರೆಕೆರೆಯ ಎಲ್ಲ ವ್ಯವಸ್ಥೆಗೆ ಮತ್ತು ತಾವರೆಕೆರೆಯ ನಾಗರಿಕರಿಗೆ ಮತ್ತು ಅಲ್ಲಿ ಎಲ್ಲ ಪಂಚಾಯಿತಿಯವರಿಗೆ, ಪೊಲೀಸ್ನವರಿಗೆ ನಾವು ಆಭಾರ ಮನ್ನಣೆ ಮಾಡಲೇಬೇಕು. ಅವ್ರು ಇಲ್ಲದೇ ಇದ್ರೆ ಅದು ಸಾಧ್ಯ ಆಗ್ತಾನೆ ಇಲ್ಲ. ಆ ಊರಿನ ಲೊಕೇಶನ್ನ ದೊರಕಿಸ್ಕೊಟ್ಟಂಥ ಸೂರ್ಯ ಅವ್ರಿಗೂ ನಾವು ಧನ್ಯವಾದನ ಹೇಳ್ಬೇಕು. ಕೊನೆಗೆ ಲ್ಯಾಂಡ್ ಆಗಿದ್ದಲ್ಲಿ 50 ಭಾಗ ನಾನು ಅವನ ಹತ್ರ ಹೋಗುವಾಗ ಅದನ್ನ ಆಮೇಲೆ ಮಾತಾಡ್ತೀನಿ. ಯಾಕಂದ್ರೆ ಎಲ್ಲೆಲ್ಲಿ ಸುತ್ತಾಡ್ಬಿಟ್ಟಿವಿ ಅಂದರೆ ಇಡೀ ಊರೆಲ್ಲ ಸುತ್ತಾಡ್ಬಿಟ್ಟಿವಿ. ಯಾವ್ಯಾವ್ದು ಬೆಂಗಳೂರು ಸುತ್ತಮುತ್ತ ಇರೋ ನೆಲಮಂಗಲದಿಂದ ಹಿಡಿದು ಈ ಕಡೆ ಕನಕಪುರದವರೆಗೂ ಯಾವ್ದಾದ್ರು ಒಂದು ಲೊಕೇಶನ್ ಒಂದು ಫೈನಲ್ ಮಾಡಬೇಕು. 2 ಅದರ ಕ್ರೈಟೀರಿಯಾಗಳಿತ್ತು. ಒಂದು ಆದಷ್ಟು ಬೇಗ ಹೋಗೋಂಗಿರಬೇಕು ಮತ್ತು ಅಲ್ಲೇ ಇಡೀ ಎಪಿಸೋಡ್ ಆಗೋದ್ರಿಂದ ಸಾಕಷ್ಟು ಅದರ ಸಹಾಯ ಬೇಕಾಗಿತ್ತು. ಅದನ್ನೆಲ್ಲ ಸೂರಿ ಮತ್ತು ಅವನ ತಂಡ ಮಾಡಿಕೊಡ್ತು. ಬಹಳ ಜನ ಆ್ಯಕ್ಟರ್ಗಳು ಬೆಳಗ್ಗೆ ಬಸ್ನಲ್ಲಿ ಬಂದು ಲೊಕೇಶನ್ ತಾವರೆಕೆರೆಗೆ ಬಂದು ಇಳಿದು ಆ್ಯಕ್ಟ್ ಮಾಡಿ ಮತ್ತೆ ರಾತ್ರಿ ಬಸ್ಸಲ್ಲಿ ಹೋಗಿ ಕೆಲಸ ಮುಗಿದ ತಕ್ಷಣ ಬಸ್ಸಲ್ಲಿ ವಾಪಸ್ ಹೊರಟೋಗ್ತಾ ಇದ್ರು. ಕೆಲವರೆಲ್ಲ ಅಲ್ಲೇ ಮಲಗ್ತಾ ಇದ್ರು, ಅದಕ್ಕೆಲ್ಲ ವ್ಯವಸ್ಥೆ ಇತ್ತು. ಭಾಳಷ್ಟು ಜನಕ್ಕೆ ನೆಕ್ಸ್ಟ್ ಡೇ ಶೂಟಿಂಗ್ ಇದೆ ಅಂತಂದ್ರೆ ಯಾರ್ಯಾರು ನೆಕ್ಸ್ಟ್ ಡೇ ಶೂಟಿಂಗಲ್ಲಿ ಇದ್ದಾರೋ ಅವ್ರು ಅಷ್ಟು ಜನ ಮಲ್ಕೊಳ್ಳಿದ್ರೆ ಮಲ್ಕೋತಿದ್ರು. ಅವ್ರಿಗೊಂದು ವ್ಯವಸ್ಥೆ ಮಾಡಿದ್ವಿ. ಊಟ ತಿಂಡಿ ಇರ್ತಿತ್ತು, ಮಲ್ಗೋಕೆ ಒಂದಷ್ಟು ಹಾಸಿಗೆ ದಿಂಬುಗಳು ಇರ್ತಿತ್ತು, ಅದಕ್ಕೆ ಇತ್ತು. ರೈಟರ್ಗಳೇ ಇರ್ತಿದ್ರಲ್ಲ ಸುಮಾರು, ಎಲ್ಲರೂ 1 ವಾರ 10 ದಿವಸ ಅಲ್ಲೇ ಉಳ್ಕೊಂಡು ಬರೀತಾ ಇರೋರು. ಯಾವ್ಯಾವ ಕ್ಯಾರೆಕ್ಟರ್ ಇದೆ, ಈ ಕ್ಯಾರೆಕ್ಟರ್ ಇದೆಯಾ, ಹಾಗಾದ್ರೆ ಹಂಗೆ ಬರೀಬೇಕು, ಅದನ್ನ ಅದು ಹಿಂಗೆ ಮಾಡಬೇಕು ಅಂತ ಕ್ಯಾರೆಕ್ಟರ್ಗಳ ಜೊತೆ ಇಂಟ್ರಾಕ್ಷನ್ ಶುರು ಆಗ್ಬಿಟ್ಟಿತ್ತು. ಕೊನೆಗಂತೂ ಶೇಷಪ್ಪ, ನೀನು ಮತ್ತು KR ಒಟ್ಟಿಗೆ ಕೂತ್ಕೊಂಡೆ ಸೀನ್ಗಳನ್ನ ವರ್ಕ್ ಮಾಡ್ತಾ ಇದ್ವಿ. ನಾನು ಬೆಳಗ್ಗೆ ಒಂದು KR ಜೊತೆ ಕೊಟ್ಕನಹಳ್ಳಿ ಜೊತೆ ಅಂದರೆ ನಾನು ಕೊಟ್ಕನಹಳ್ಳಿ ಒಂದು ಮನೆಯಲ್ಲಿ ಮಲಗ್ತಾ ಇದ್ದೆ. ಬೆಳಗ್ಗೆ ನಾವು ಆವಾಗ ಈ ಡಿಸೆಂಬರ್ ತಿಂಗಳು ಬೆಳಗ್ಗಿನ ಜಾವ ಎದ್ದುಬಿಟ್ಟು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ 5 ಗಂಟೆಗೆ ವಾಕಿಂಗ್ ಹೋಗ್ತಾ ಇದ್ದ. ವಾಕಿಂಗ್ ಹೋಗ್ಬೇಕಾದ್ರೆ ಆವತ್ತಿನ ದೃಶ್ಯಗಳನ್ನ ಏನೇನು ಮಾಡ್ತೀವಿ ಅಂತ ಚರ್ಚೆ ಮಾಡ್ತಾ ಇದ್ವಿ. ಹಾಗೆ ಆ ಫ್ರೆಶ್ನೆಸ್ ಇತ್ತಲ್ಲ, ಆ ಬೆಳಗಿನ ಇದು ವಾತಾವರಣ ಅದೆಲ್ಲ. ಸೊ ನಮಗೆ ಒಂಥರ ಥಾಟ್ಸ್ಗಳು ಬರ್ತಾ ಇತ್ತು. ಹೌದು, ನಾನು ಆ್ಯಕ್ಚುಲಿ ಇಡೀ ಸ್ಕ್ರಿಪ್ಟನ್ನು ಪ್ರೀವಿಯಸ್ ಡೇ ನನ್ನ ರಾತ್ರಿ ಅಲ್ಲೇ ಉಳಿತಿದ್ದೆ. ನಾನು ಎಷ್ಟೋ ಸಲ ನಾನು ಶೂಟಿಂಗ್ ಇದ್ದಾಗ ನಾನು ಭಾಳ ಕಡೆ ಯಾಕಂದರೆ ಚಿಗುರಿದ ಕನಸು ಮಾಡ್ತಿದ್ದೆ ಆ ಟೈಮಲ್ಲಿ ನಾನು. ಸೊ ಆ ಟೈಮಲ್ಲಿ ಇರಲಿಲ್ಲ ನಾನು. ಅದರ್ವೈಸ್ ನನಗೆ ರಾತ್ರಿ ಎಲ್ಲ ಸ್ಕ್ರಿಪ್ಟ್ ಕೈಗೆ ಬರೋದು, ಅದನ್ನು ಜಂಬ್ಲಪ್ ಮಾಡ್ಕೋತಾ ಇದ್ದೆ. ಆಯಾ ರೈಟರ್ಗಳ ಜೊತೆ ಕೂತ್ಕೊಂಡು ಎಲ್ಲವನ್ನು ರಾತ್ರಿ 12 ಗಂಟೆವರೆಗೂ ವರ್ಕ್ ಮಾಡ್ತಾ ಇದ್ವಿ. ಮತ್ತೆ ಬೆಳಿಗ್ಗೆ ಇದ್ರೆ ಎಲ್ಲರಿಗೂ ಈಗ ನೋಡಪ್ಪ, ನೀನು ಈ ಸೀನ್ಗಳು ಮಾಡ್ಬೇಕು, ಸೂರ್ಯ ನೀನು ಈ ಸೀನ್ಗಳು ಮಾಡಬೇಕು, ನಾನು ಈ ಸೀನ್ಗಳು ಮಾಡ್ತೀನಿ ಅಂತ ಡಿವೈಡ್ ಮಾಡ್ಕೊಳ್ತಾ ಇದ್ವಿ. ಮತ್ತು ಅದ್ರ ಪಾಡಿಗೆ ಅದು ಹೊಟ್ಟೋಗೋದು. ಅದಾದ್ಮೇಲೆ ಸಾಯಂಕಾಲ ಮತ್ತೆ ಸಿಗೋ ಅಷ್ಟರಲ್ಲಿ ಮಧ್ಯ 3 ಜನ ರೈಟರ್ಗಳು ನಾವು ಎಲ್ಲಿ ಶೂಟ್ ಮಾಡ್ತಿದ್ವು ಅಲ್ಲಿಗೆ ಬರೋರು.
ಅಲ್ಲಿಗೆ ಬಂದು ನೋಡೋ ಸರ್ ಈ ಸೀನ್ ಹಿಂಗೆ ಬರಿತಾ ಇದ್ದೀನಿ, ಈ ಸೀನ್ ಹಿಂಗಾಗಿದೆ, ಈ ಸೀನ್ ಹಿಂಗಾಗಿದೆ ಅಂತ ನಿಮ್ಮಲ್ಲೇ ನಿನ್ನ ಹತ್ರ ಅವರು ಒಂದು ರೈಟರ್ಗಳು ನಿನ್ನ ಜೊತೆ ಕೂತಿದ್ರೆ ನನ್ನ ಹತ್ರ ನರಸಿಂಹಮೂರ್ತಿ ಇರೋನು, ಇಲ್ಲದಿದ್ರೆ ಸೂರ್ಯ ಹತ್ರ ನರಸಿಂಹಮೂರ್ತಿ ಇರೋರು. ಸೊ ಏನೋ ಒಟ್ಟಿನಲ್ಲಿ ಕಂಟಿನ್ಯೂಸ್ ಆಗಿ ರೈಟರ್ಗಳ ಇಂಟ್ರಾಕ್ಷನ್. ಸೊ ಇಟ್ ವಾಸ್ ಫ್ರ್ಯಾಗ್ಮೆಂಟ್ ಅಲ್ಲ ಇದೆ ಯಾವಾಗಲೂ, ಪ್ರತಿಯೊಂದು ಕೂಡ ನಿರಂತರವಾಗಿ ಚರ್ಚೆ, ಸಂವಾದ ಮತ್ತು ಸ್ಕಿಲ್ಫುಲಿ ಅದನ್ನು ಕ್ರಿಯೇಟ್ ಮಾಡಿದ್ದು, ಸೃಜನಶೀಲವಾಗಿ ಯೋಚನೆ ಮಾಡಿದ್ದು, ಇವೆಲ್ಲದರ ಕಾರಣದಿಂದಾಗಿ ಸಂಕ್ರಾಂತಿಯಂತಹ ಒಂದು ಮಹಾ ಧಾರಾವಾಹಿ ಒಂದು ಶೇಪ್ ತಗೊಳ್ತು ಅಂತ ಹೇಳ್ಬೋದು. ಇಲ್ಲಿ ನನಗಿಂತ ದೊಡ್ಡವರು ಇದ್ದೀರಾ, ಚಿಕ್ಕವರು ಇದ್ದೀರಾ. ಇಲ್ಲಿ ಗಂಟ ಸರಿ ಯಾವುದು ತಪ್ಪು ಯಾವುದು ಅಂತ ನೀವೆಲ್ಲ ಸೇರಿ ಚರ್ಚೆ ಮಾಡಿದ್ದೀರ. ನಿಮ್ಮ ಮಾತು ಕೇಳಿ ಸರಿದೂಗಿ ನೋಡಿದ ಮೇಲೆ ನನಗನ್ಸಿದ ಒಂದು ಸರಿಯಾದ ತೀರ್ಮಾನ ಕೊಡೋ ಅಂಥ ಜವಾಬ್ದಾರಿ ನನ್ನ ಮೇಲದೆ. ನನ್ನ ಮನಸ್ಸಾಕ್ಷಿ ಹೇಳ್ದಂಗೆ ಕೇಳಬೇಕಾದ್ದು ನನ್ನ ಧರ್ಮ. ಮನಸ್ಸಾಕ್ಷಿಗೆ ಮೀರಿದ್ದು ಯಾವುದೂ ಇಲ್ಲ. ನೀರ್ಗಂಟಿ ಗಂಗಣ್ಣ ತನಗೆ ವಹಿಸಿದ ಕೆಲಸನ ಸರಿಯಾಗೇ ಮಾಡವನೆ. ಅದು ದೊಡ್ಡವ್ರ ಮನೆ ಎತ್ತಿರ್ಬೋದು, ಸಣ್ಣವ್ರ ಮನೆ ಕರ ಇರ್ಬೋದು. ಹೋಗಿ ಕಂಡವ್ರ ಹೊಲ ಮೇಯೋವಾಗ ನೀರ್ಗಂಟಿ ಗಂಗಣ್ಣ ಅವನು ಹೊಡ್ಕೊಂಡೋಗಿ ದೊಡ್ಡಿ ಕೂಡೋದು ಅವನು ಧರ್ಮ. ಆ ಕೆಲಸನ ಅವನು ಸರಿಯಾಗೇ ಮಾಡವನೆ. ಆದರೆ ದೊಡ್ಡಿ ಕೂಡಿದ ದನಗಳನ್ನ ಪಂಚಾಯತಿಗೆ ಬಂದು ಅವ್ರು ವಹಿಸಿದ ದಂಡ ಕಟ್ಟಿಬಿಟ್ಟು ಹೊಡ್ಕೊಂಡು ಹೋಗ್ಬೇಕಾದ ಜವಾಬ್ದಾರಿ ದನ ಸಾಕಿದವ್ರ ಮೇಲದೆ. ಅದು ಬಿಟ್ಟು ಗಂಗಣ್ಣನ ಮನೆಗೆ ಹೋಗಿ ಜಬರ್ದಸ್ತ್ ಮಾಡಿದ್ದು ಕೃಷ್ಣೇಗೌಡನ ಮೊದಲನೇ ತಪ್ಪು. ದನಗಳನ್ನ ಸರಿಯಾಗಿ ಕಟ್ಟದೆ ಬೇರೆಯವ್ರ ಬೆಳೆ ಹಾಳಾಗಂಗೆ ಮಾಡಿದ್ದು ಎರಡನೇ ತಪ್ಪು. ಈ ಎರಡೂ ತಪ್ಪುಗಳಿಗೆ ಶಿಕ್ಷೆ 100 ರೂಪಾಯಿ ದಂಡ ಕಟ್ಟಿ ದನ ಹೊಡ್ಕೊಂಡು ಹೋಗಬೇಕು ಅಂತ ಊರ ಪಂಚಾಯತಿ ಪರವಾಗಿ ನಾವು ತೀರ್ಮಾನ ಕೊಡ್ತಾ ಇದ್ದೀವಿ. ದಂಡ ಕಟ್ತೆ ಹೋದ್ರೆ ಸುಮ್ಕಿರೋಸಿ, ದೊಡ್ಡವ್ರು ಏನೋ ಮಾತಾಡ್ತಾರೆ. ಇವನೊಂದು ನ್ಯಾಯಸ್ಥರು ಮನ್ನಿಸ್ಬೇಕು. ಅವನು ಹೊಸಿ ಹಂಗೆಯ ದುಡುಕು. ಏನು ಮಾಡೋಕ್ಕಾಯ್ತದೆ? ತಪ್ಪು ತಿಳ್ಕೊಬೇಡಿ. ತಪ್ಪು ಯಾರು ಮಾಡಿದ್ರು ತಪ್ಪೆ, ಚಿಕ್ಕವ್ರು ಮಾಡಿದ್ರು ತಪ್ಪೆ, ದೊಡ್ಡವ್ರು ಮಾಡಿದ್ರು ತಪ್ಪೆ. ಮುಂದಿನ ದೇಗಲ್ ನೆಟ್ಗೆ ಹೋದ್ರಲ್ವೇ ಹಿಂದಿನ ದೇಗಲ್ ನೆಟ್ಗೆ ಹೋಗೋಕ್ಕೆ. ಆದರೆ ಚಿಕ್ಕವ್ರು ತಪ್ಪು ಮಾಡ್ಬೋದು, ದೊಡ್ಡವ್ರು ತಪ್ಪು ಮಾಡೋಂಗಿಲ್ಲ. ಏನೋ ನಂಗೆ ಮೈಯೂ ಸಾರಲಿಲ್ಲ, ಎತ್ತುಗಳು ದೇಕರಿಕೆ ಮಾಡೋಕ್ಕಾಗಲಿಲ್ಲ, ಇನ್ಮೇಕೆ ಹಂಗೆ ಆಯ್ಕಿಲ್ಲ ಬಿಡಿ, ನಾನೇ ನೋಡ್ಕೋತೀನಿ. ಈಗ ದಂಡದ ಹಣವ ಕಟ್ಬಿಡ್ತೀನಿ. ನ್ಯಾಯಸ್ಥಾನ ಇದು, ದೇವಸ್ಥಾನ ಇದ್ದಂಗೆ. ಪೂಜೆ ನಡೆಯುವಾಗ ಬರದೇ ಹೋದರೆ ನಾವು ದೇವ್ರಿಗಿಂತ ದೊಡ್ಡವರಾಗ್ಬಿಡ್ತೀವಿ. ಹಂಗಾಗಬಾರ್ದು. ಕೃಷ್ಣೇಗೌಡ್ರೆ, ಮೇಲ್ನಟ್ಟಿ ಕೈ ಯಾವಾಗಲೂ ಮೇಲೇನೆ ಅಲ್ವಾ ಕೃಷ್ಣೇಗೌಡ್ರೆ? ನಮ್ಮಪ್ಪ ನಮ್ಮ ಮುದಿಯ ಅಲ್ಲಿಗೆ ಬರದೇ ಇದ್ದಿದ್ರೆ ಯಾರ ಕೈ ಮೇಲೆ ಅನ್ನೋದನ್ನ ಇವತ್ತು ತೋರಿಸ್ತಾ ಇದ್ದೆ. ಆದ್ರೆ ಏನು ಮಾಡೋದು? ಆಯ್ತು, ನಿಮ್ಮಪ್ಪ ಬರದೇ ಇದ್ದಿದ್ರೆ ಏನು ಮಾಡ್ತಿದ್ರಿ? ಪಂಚಾಯತಿ ತೀರ್ಮಾನನ ಕಾಲ್ ಕೆಳಗಾಕೊಂಡು ಒಸಕ್ತಿದ್ದೆ. ಮುನೇಗೌಡನ ಹಲ್ಲು ಮುರಿತಿದ್ದೆ. ತಪ್ಪು ತಪ್ಪು ಕೃಷ್ಣೇಗೌಡ್ರೆ. ಕೊಂಬೆ ಕಡಿದ ಮಾತ್ರಕ್ಕೆ ಮರ ಸತ್ತದ್ದನ್ನ ಎಲ್ಲಾದರೂ ನೋಡಿದ್ದೀರಾ? ಹುತ್ತ ಬಡದ ಮಾತ್ರಕ್ಕೆ ಹಾವು ಸತ್ತದ್ದನ್ನ ಎಲ್ಲಾದರೂ ಕೇಳಿದ್ದೀರಾ? ಅಂದ್ರೆ 4 ಜನ ಸೇರಿ ಕೊಟ್ಟಿರೋ ಅಧಿಕಾರ ಅದು. ಇರುವೆ ಅಷ್ಟು ಸಣ್ಣದಿರುತ್ತೆ, ಆನೆ ಅಷ್ಟು ದೊಡ್ಡದು ಕೃಷ್ಣೇಗೌಡ್ರೆ. ಊರ ಜನ ಮುನೇಗೌಡ್ರನ್ನ ಊರಿನ ಯಜಮಾನ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಅವರು ಆನೆ, ಗಂಡ ಆನೆ. ಅಂದ್ರೆ ನಾನು ಇರುವೆನಾ?
ಛೇ 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 ಛೇ, ನೀವು ಹುಲಿ, ಪಟ್ಟೆ ಹುಲಿ. ಆದರೆ ಅಧಿಕಾರ ಅನ್ನೋ ಪಟ್ಟ ಇಲ್ಲದೆ ಹೋದ್ರೆ ಹುಲಿ ಕೂಡ ಉಗುರು ಕೋರೆ ಕಿತ್ತ ಪ್ರಾಣಿ, ನರಿನೂ ಹತ್ರ ಸೇರಲ್ಲ. ಅದಕ್ಕೆ ನೀವು ಮುನೇಗೌಡರ ಅಧಿಕಾರ ದಕ್ಕಿಸಿಕೊಳ್ಳೋವರೆಗೆ ಕೆಳಗನಟ್ಟಿ ಕೈ ಕೆಳಗೇ ಇರುತ್ತೆ, ಮೇಲಾಗೋದೇ ಇಲ್ಲ. ನೀವು ನನ್ನನ್ನು ನಂಬಿ, ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ. ಮುನೇಗೌಡನ ಕೈ ಕೆಳಗಾಗೋ ಹಾಗೆ ಮಾಡ್ತೀನಿ, ನಿಮ್ಮ ಕೈ ಮೇಲಾಗೋ ಹಾಗೆ ಮಾಡ್ತೀನಿ. ಹಿಡೀರಿ ಕೈ. ನಾನು ಬ್ರಾಹ್ಮಣ ಕೃಷ್ಣೇಗೌಡ್ರೆ, ನೀವು ಕ್ಷತ್ರಿಯ. ನಿಮ್ಮ ಭುಜಬಲದ ಜೊತೆ ನನ್ನ ಬುದ್ಧಿಬಲ ಸೇರಿದರೆ ನೀವು ಅಧಿಕಾರ ಅನ್ನೋ ಗೋಪುರದ ಕಳಶ ಆಗ್ತೀರಿ, ನಾನು ಅದಕ್ಕೆ ಮೆಟ್ಟಲಾಗಿರ್ತೀನಿ. ನನ್ನ ನಂಬಿ, ಈ ಪವಿತ್ರ ಯಜ್ಞೋಪವೀತದ ಮೇಲೆ ಆಣೆ. ಹಿಡೀರಿ ಕೈ. ಮಗ, ಯಾಕೋ ನಿನ್ನ ನ್ಯಾಯದಾಗೆ ಒಸಿ ತೂಕ ಜಾಸ್ತಿ ಆಯಿತು ಅಂತ ಅನ್ನಿಸ್ತದೆ. ಬೆಳಕು ಕೊಡೋ ದೀಪದ ಕೆಳಗೂ ಒಸಿ ಕತ್ಲಿರ್ತದೆ ಕಣ್ಮಗ. ಅದು ಲೋಕಾರೂಢಿ. ಒಂದೊಂದು ಕಿತ ನ್ಯಾಯದಾಗೆ ಒಸಿ ಅನ್ಯಾಯ ಬೆರೆಸ್ಬೇಕಾಯ್ತದೆ. ಹೂ ಕಣ್ಣ, ಅಪರಂಜಿ ಕೂಡ ಒಂದು ಗುಲಗಂಜಿ ಗಾತ್ರದ ತಾಮ್ರ ಬೆರೆಸಿದ್ರೇನೆ ಆದ್ರಿಂದ ಚಿನ್ನದ ಒಡವೆ ಮಾಡೋಕ್ಕಾಗದು. ಇಲ್ಲ ಬಿಡು ಬಿಡು, ನೀ ಇನ್ನೂ ಕಲಿಬೇಕಾಗಿರೋದು ಶಾನೆ ಅದೇ, ಶಾನೆ ಅದೇ. ಇಲ್ಲ ಕಣಪ್ಪ, ನಮ್ಮ ಕೃಷ್ಣೇಗೌಡನ ದುಂಡಾವರ್ತಿ ಜಾಸ್ತಿ ಆಯಿತು ಅಂತ ಅಲ್ಲಿದ್ದ ನ್ಯಾಯಸ್ಥರಿಗೆ ಎಲ್ಲರಿಗೂ ಅನ್ನಿಸ್ಬಿಡ್ತು. ಇರ್ಬೋದು ಕಣ್ಲ, ನಾ ಇಲ್ಲ ಅನ್ಲಿಲ್ಲಪ್ಪ. ಈಗೀಗ ಕೃಷ್ಣಂಗೆ ನಮ್ಮ ಮನೆ ಮ್ಯಾಗೆ ಕಣ್ಣು ಕಿಸರು ಜಾಸ್ತಿ ಆಯ್ತಾದೆ. ಅವನಾಗ ಅವನ ಮನೆ ಬಾಗಿಲಿಗೆ ಬಂದು ತನ್ನ ಹೆಡ್ತಿನ ಕಳಿಸ್ಕೊಡು ಅಂದಾಗ ನಾವು ಕಳಿಸ್ಕೊಟ್ವ? ನೀನು ತೀರ್ಪು ನೋಡಿದ್ರೆ ಹಿಂಗೆ ಕೊಟ್ಟಿದ್ದೀಯ. ಈಗೇನಾಯ್ತು? ಉರಿಯೋ ಗಾಯದ ಮ್ಯಾಗೆ ಇನ್ನೊಂದಷ್ಟು ಉಪ್ಪು ಸುರಿದಂಗೆ ಆತು. ಅದಕ್ಕೇನು ಮಾಡೋಕ್ಕಾಯ್ತದಪ್ಪ. ನಮ್ಮ ಮನೆ ಇಕ್ಕಟ್ಟು ನೋಡಿ ನೋಡಿ ನಾವು ಊರ್ ನ್ಯಾಯ ಹೇಳಕ್ಕಾಯ್ತದ? ಹಂಗಲ್ಲ ಕಣೋ ಮುನೇಗೌಡ. ಊರ್ನ ಗೌಡ ಊರ್ನ ಹಿತ ನೋಡಿ ನ್ಯಾಯ ಕೊಡಬೇಕು, ನಿಜ, ಒಪ್ಕೊಂಡೆ. ಆದರೆ ಒಂದು ಸಾಸಿವೆ ಕಾಳು ಗಾತ್ರ ಆದ್ರೂ ನಿನ್ನಿತಾನು ಕಾಪಾಡ್ಕೋಬೇಕು ಕಣ. ನೀನು ಉಳಿದ್ರಲ್ವೇನೋ ಊರು ಉಳಿಯೋದು. ನಿನ್ನ ಕಾಲು ಕೆಳಗೆ ಬಿರುಕಿಟ್ಕೊಂಡು ಊರು ಬಿರ್ಕಿ ಹೆಂಗಪ್ಪ ಮಿಸ್ತೀಯ ನೀನು? ಅದಕ್ಕೆ ಒಂದೊಂದು ಸಾರಿ ಊರಿನ ಜನದ ಕಣ್ಣಿಗೆ ಬೀಳ್ದಂಗೆ ನ್ಯಾಯನ ತೀರ್ಮಾನ ಮಾಡ್ಕೋಬೇಕು. ಅಪ್ಪ, ಇವತ್ತು ನೀನೇ ನನ್ನ ಜಾಗದಾಗ ಇದ್ದಿದ್ರೆ ಈ ತೀರ್ಮಾನ ಹೆಂಗೆ ಹೇಳ್ತಿದ್ದೆ? ಆ ನ್ಯಾಯನ ಪಂಚಾಯತಿ ಕಟ್ಟೆಗೆ ಬರದಂಗೆ ಮಾಡಿಬಿಡ್ತಿದ್ದೆ. ಅಂದರೆ ಗಂಗಣ್ಣನ ಕರೆದು, ನೋಡೋ ಗಂಗಣ್ಣ, ಇವು ದೊಡ್ಡೋರ ಮನೆ ಎತ್ತುಗಳು, ಇವುಗಳನ್ನ ದುಡ್ಡಿಗೆ ಕೂಡಬೇಡ, ನೆಟ್ಟಿಗೆ ಅವ್ರ ಕೊಟ್ಟಿಗೆಗೆ ಒಡ್ಕೊಂಡು ಕಟ್ಬಿಡು ಅಂತ ಹೇಳುತ್ತಿದ್ದೆ ಗುಟ್ಟಾಗಿ. ಬಿಡಪ್ಪ, ಮಾಡಿದ ತಪ್ಪನ್ನ ಮುಚ್ಚಿಕ್ಕೋದು ಅನ್ಯಾಯ ಅಲ್ವಾ? ಅನ್ಯಾಯ ಆಗಿರ್ಬೋದು ಕಣ್ಲ, ಆದರೆ ಒಂದೊಂದು ಸಾರಿ ಎಲ್ರಿಗೂ ಒಂದೇ ಥರ ನ್ಯಾಯ ಕೊಡೋದು, ಒಂದೇ ಕಣ್ಣಾಗಿ ನೋಡೋದು ಕೂಡ ತಪ್ಪಾಯ್ತದೆ. ಅಲ್ಲ ಕಳ್ಳ ಮಗ, ಭತ್ತದ ಪೈರಿಗೆ ನಾವು ಬಿಟ್ಟಷ್ಟು ನೀರನ್ನ ರಾಗಿ ಪೈರಿಗೆ ಬಿಡ್ತೀವೇನ್ಲ? ಬಿಟ್ರೆ ಆ ಪೈರು ಉಳಿತದೇನ್ಲ? ಒಂದೊಂದು ಸಾರಿ ಮಗ ತಾಯಿ ಹಾಲನ್ನ ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಆಯ್ತದೆ. ಅಷ್ಟು ಮಂದ ಇರ್ತದೆ ಆ ಹಾಲು. ಅದಕ್ಕೆ ನೀರು ಬೆರೆಸಿ
ಅದಕ್ಕೆ ಕುಡಿಸ್ಬೇಕು, ಮಗ ಉಳಿಸ್ಕೊಳ್ಳಕ್ಕೆ. ಏನೋಪ್ಪ, ದೇವರು ನಂಬಿ ನಾನು ಈ ತೀರ್ಮಾನ ಕೊಟ್ಬಿಟ್ಟಿದ್ದೀನಿ. ನನಗೇನೋ ನಾನು ಮಾಡಿದ್ದು ಸರಿ ಅನ್ನಿಸ್ತಾರೆ. ಸರಿಯಪ್ಪ, ನೀ ಮಾಡಿದ್ದು ಯಾವತ್ತೂ ಸರಿಯೇ. ಆದರೆ ಈ ಊರಾಗೆ 2 ಮನೆಗಳವೆ. ಒಂದು ಕೆಳಗಲಟ್ಟಿ, ಇನ್ನೊಂದು ಮ್ಯಾಗಳಟ್ಟಿ. ಇವೆರಡೂ ಮನೆಗಳು ಒಂದೇ ಬತ್ತಳಿಕೆ ಆಗಿರೋಂಥ 2 ಬಾಣಗಳಿದ್ದಂಗೆ. ಒಂದೇ ಬತ್ತಳಿಕೆಯಾಗಿ 2 ಬಾಣಗಳು ಹೆಚ್ಚಿಗೆ ದಿವಸ ಇರೋಕ್ಕಾಗಕ್ಕಿಲ್ಲ ಕಣ. ಒಂದೇ ತಾಯಿ ಹೊಟ್ಟೆಯಾಗಿ ಹುಟ್ಟಿದ ಮಕ್ಕಳು ದಾಯಾದಿಗಳಾಗಿ ಒಡೆದು ಓಳಾಗಿ ಹೋಗ್ಬಿಡ್ತಾರೆ ಅಂದಮೇಲೆ ಈ 2 ಮನೆಗಳು ಒಟ್ಟಾಗಿ ಕೂಡಿ ಬಾಳಕ್ಕೆ ಆಯ್ತದೆ. ಕನಸು ಕನಸು. ಈ ಕೃಷ್ಣ ಅವರ ಅಪ್ಪ ಇದ್ದಂಗಲ್ಲ, ಅವ್ರ ತಾತನಂಗೆ. ಊರಿಗೇ ಒಂದು ದಾರಿ ಆದರೆ ಇವನಿಗೇ ಒಂದು ದಾರಿ. ಎಳೆ ನಾಗರನ್ನ ಕಾಳು ಸರ್ಪ ಆಗಕ್ಕೆ ನೀನು ಕಾರಣ ಆಗಬೇಡ. ಹುಷಾರು ಮಗ, ಹುಷಾರು. ಮಗ ಮಗ ಯಾಕೆ ಮಗ, ಯಾಕೆ ಹಿಂಗೆ ಒದ್ದಾಡ್ತಾ ಇದೀಯಾ? ನಿದ್ದೆ ಬರ್ಲಿಲ್ವಾ? ಇಲ್ಲ ಕಣವ, ಯಾಕೋ ನಿದ್ದೆನೇ ಬರಲಿಲ್ಲ. ಅವ್ವ, ನಾವು ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದು ನ್ಯಾಯವಾಗಿದ್ರು ಅವ್ರ ಅಪ್ಪನೋಟ್ ವಯಸ್ಸಾಗಿರೋ ನಮ್ಮ ಅಪ್ಪನ್ನ ಹೀನಾಮಾನವಾಗಿ ಬೈತಾನಲ್ವ ಕೃಷ್ಣಗೌಡ. ಇದೇನು ಹೊಸ್ತಾ? ಆವತ್ತಿಂದ ನಡ್ಕೊಂಡು ಬಂದಿರೋ ತಾನೆ. ಅವ್ರು ಮಾತಾಡ್ತಾರೆ ಅಂತ ನಾವು ಮಾತಾಡಿದ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ? ಹಂಗಾದ್ಮೇಲೆ ಅವ್ರು ಹೆಂಗನ್ನಂಗೆ ಅನ್ಸ್ಕೊಂಡು ನಾಯಿ ನರಿಗಳಂತೆ ಬದುಕಬೇಕು ಅಂತೀಯ? ಇವತ್ತು ಯಾಕೋ ನೀನೊಂಥರ ಮಾತಾಡ್ತೀಯಲ್ಲ ಮಗ. ಅಲ್ಲ ಮಗ, ಅವರು ಮರುವಾದಿ ಕೊಟ್ಟರೆ ನಾವು ದೊಡ್ಡವರಾಗ್ಬಿಡ್ತೀವ, ಮರುವಾದಿ ಕೊಡ್ದಿದ್ರೆ ನಾವು ಚಿಕ್ಕವರಾಗ್ಬಿಡ್ತೀವ. ಅವ್ರ ಮರುವಾದಿ ಅವರಿಗೆ, ನಮ್ಮ ಮರುವಾದಿ ನಮಗೆ. ಅಲ್ಲ ಮಗ, ಮುನೇಗೌಡ ನಿನ್ನ ಗೆಳೆಯ, ಅವನು ನಿನಗೆ ಮರುವಾದಿ ಕೊಡ್ತಾನೆ ಅಂದ ಮಾತ್ರಕ್ಕೆ ಎಲ್ಲರೂ ನಿಂಗೆ ಮರುವಾದಿ ಕೊಡ್ತಾರಾ? ಸರಿ ಕಣವ, ನನ್ನ ನಿನ್ನ ಕಾಲಕ್ಕೇನೋ ಇದು ನಡ್ಕೊಂಡ್ಬರ್ತು. ಈಗಿನ ಕಾಲ ಮಕ್ಕಳು ಅನ್ನಿಸ್ಕೊಂಡಿರ್ತಾರೇನವ? ಕಾಲ ಹಿಂಗೆ ಇರಕ್ಕಿಲ್ಲ ಮಗ. ನೆರೆ ಬಂದು ಮರ ಗಿಡ ಎಲ್ಲ ಕುಚ್ಕೊಂಡು ಹೊಂಟೋಯ್ತದೆ, ಗರಿಕೆ ಮಾತ್ರ ಇರ್ತದೆ. ನಾವು ಉಳಿಬೇಕಾದ್ರೆ ಆ ಗರಿಕೆ ಹಂಗೆ ತಗ್ಗಿ ಬಗ್ಗಿ ನಡಿಬೇಕು ಮಗ. ಮಗ, ಆ ಮಗಿನ ಮಗ ನೋಡು, ಯಾರು ಏನೇ ಅಂದರೂ ಕಿವಿ ಕೇಳಿಸ್ಲಿಲ್ಲ, ಕಣ್ಣು ಕಾಣಲಿಲ್ಲ ಅಂತ ಸುಮ್ಕೆ ಇದ್ದುಬಿಡು ಮಗ. ಮನಿಕೆ ಮಗ, ಮನಿಕೆ. ಆಗ ನೋಡು, ನಿಮ್ಮಪ್ಪ ಇಲ್ಲೇ ಕುಂತವ್ರೆ. ನಿಂದು ಅತಿ ಆಗೋಯ್ತು. ಈ ಅರ್ಧ ರಾತ್ರಿಲಿ ಇಲ್ಲಿ ಬಂದು ಕೂತ್ಕೊ ಅಂತ ಯಾರು ಹೇಳ್ದವ್ರು ನಿನಗೆ? ಯಾಕಪ್ಪ ಇಲ್ಲಿ ಕೂತ್ಕೊಳ್ಳೋಕ್ಕೂ ನಿನ್ನಪ್ಪಣೆ ಬೇಕಾ? ನನಗೆ ಇನ್ನ ಕೈ ಕಾಲು ಬಿದ್ದೋಗಿಲ್ಲ ಮಗ, ಅಷ್ಟು ವಯಸ್ಸಾಗಿಲ್ಲ. ಆಮೇಲೆ ಬೇಕಾದ್ರೆ ನಿನ್ನೆ ಕೇಳ್ತೀನಿ, ಹೇಳು ಅಪ್ಪ. ನೋಡಿ, ನೀವು ಈ ಮನೆಗೆ ಹಿರಿತಲೆ, ನೀವೇ ಹಿಂಗೆ ನೊಂದು ಕಂಗಾಲಾದ್ರೆ ಉಳಿದವ್ರ ಕತೆ ಏನು ಹೇಳಿ? ಬನ್ನಿ, ಕೋಳಿ ಕೂಗೋ ಹೊತ್ತಾಯ್ತು.
ಒಂದು ಗಳಿಗೆನಾದರೂ ಅಡ್ಡಾಗಿರಿ. ಹೊಂಟೋಯ್ತು ನನ್ನ ನಿದ್ದೆನೂ ಹೊಂಟೋಯ್ತು, ನನ್ನ ನೆಮ್ಮದಿನೂ ಹೊಂಟೋಯ್ತು. ಈಗೇನಂತದ್ದಾಗಬಾರ್ದಾಗಿರೋದು? ನಿನ್ನಿದ್ದೇ ನೆಮ್ಮದಿ ಎಲ್ಲ ಹೊಂಟೋಗ್ಬಿಡಕ್ಕೆ. ಇನ್ನೇನಾಗಬೇಕಪ್ಪ, ಇನ್ನೇನಾಗಬೇಕು? ನನಗೆ ಬುದ್ಧಿ ಬಂದಾಗಿದ್ದ ಒಂದೇ ಒಂದಿನ ಪಂಚಾಯತಿ ಕಟ್ಟೆಯಲ್ಲಿ ತಪ್ಪು ಮಾಡಿ ನಿಂತ್ಕೊಳ್ಳಿಲ್ಲ, ನಾನು ನಿಲ್ಲಿಸ್ಬಿಟ್ಟಿಲ್ಲ. ಅದಕ್ಕಿಂತ ಇನ್ನೇನಾಗಬೇಕು? ನಿಲ್ಲಿಸ್ತವನು ನಾನಲ್ಲ, ನಿನ್ನ ಬೀಗ, ದೊಡ್ಡ ಮನುಷ್ಯ ಮುನೇಗೌಡ. ತೆಗ್ಯೋ, ನೀನು ಮಾಡಿದ ತಪ್ಪಿಗೆ ಅವನ ಮೇಲೆ ಯಾಕೆ ಹೇಳ್ತೀಯ? ಹೌದು, ಈ ಊರಿನಲ್ಲಿ ನನ್ನೊಬ್ಬನ ಬಿಟ್ಟು ಮಿಕ್ನಾದವ್ರಲ್ಲ ನ್ಯಾಯವಂತ. ಅವರೆಲ್ಲರೂ ನ್ಯಾಯವಾಗಿ ನಡ್ಕೊಂತವ್ರೆ. ಮಗ, ನಾವು ಮಾಡಿದ ತಪ್ಪನ್ನ ನಾವು ತಿದ್ಕೋಬೇಕು ಕಣ, ಇನ್ನೊಬ್ಬರ ಮೇಲೆ ಹಾಕ್ಬಾರ್ದು. ನೀನು ಎತ್ಕೊಂಡು ಸರಿಯಾಗಿ ಕಟ್ಟಿದ್ದಿದ್ರೆ ಅವ್ಯಾಕೆ ಇನ್ನೊಬ್ರು ಹೊಲಕ್ಕೆ ಹೋಗಿ ಮೇಯ್ತಾ ಇದ್ದೋ? ನಾನು ಸರಿಯಾಗಿ ಕಟ್ಟಿದ್ನಪ್ಪ. ಆ ಕಳ್ಳ ನನ್ನ ಮಕ್ಕಳು ಬಿಚ್ಕೊಂಡು ಹೋಗವೆ. ಮುಚ್ಚೋ ಬಾಯಿ ಮುಚ್ಚೋ. ಅವಕ್ಕೇನು ಗೊತ್ತಾಯ್ತದೆ? ಹೊಸ ಕಣ್ ಜಾಗದಲ್ಲಿ ಮೇಯಕ್ಕೆ ಹೋಯ್ತಾವಪ್ಪ. ಅವಕ್ಕೆ ಇದು ನಮ್ಮಲ್ಲ ಅವ್ರು ಅಲ್ಲ ಅಂತ ಗೊತ್ತಾಯ್ತದ? ಬುದ್ಧಿ ಇರೋ ಮನುಷ್ಯರಿಗೆ ಗೊತ್ತಾಯ್ಕಿಲ್ಲ ನಮ್ದು ಯಾವುದು ಪರ್ರಿ ಯಾವುದು ಅಂತ. ಮೂಗ್ಯೂ ಗೊತ್ತಾಯ್ತದ? ಸರಿ, ತಪ್ಪಾತು. ಬಾ ಬಿತ್ಕೋ. ನಾಳೆಯಿಂದ ಜಪಾನಾಗಿ ನೋಡ್ಕೊಂತೀನಿ. ಮಗ, ಎಂತೆಂಥ ಎತ್ತುಗಳಿಗೋ ಬುದ್ಧಿ ಕಲಿಸಿದ್ದೀನಿ, ನಿಂಗೆ ಬುದ್ಧಿ ಕಲ್ಸೋಕ್ಕಾಗ್ಲಿಲ್ವಲ್ಲೋ? ನೀನು ನಮ್ಮಪ್ಪನಂಗೆ, ನನ್ನಂಗೂ ಅಲ್ಲ, ನಮ್ಮ ತಾತನಂಗೂ ಅಲ್ಲ. ಊರ್ದೇ ಒಂದು ದಾರಿ ಆದರೆ ನಿಂದೇ ಒಂದು ದಾರಿ. ಮಗ, ಬೇಡ ಕಣೋ, ಬೇಡವೋ. ಮರಕ್ಕಿಂತ ಮರ ದೊಡ್ಡದಿರ್ತದೆ ಕಣೋ. ಊರಿಗೆ ನೀನೇ ದೊಡ್ಡವನು ಅನ್ಕೋಬೇಡ. ನೀನು ಮಾಡೋ ಕೆಲಸದಿಂದ ಮನೆಯವ್ರು ಸಂಕಟ ಪಡೋದಲ್ಲ, ಈ ಊರೇ ಸಂಕಟ ಪಡೋದು ಮಾಡ್ತೀಯ. ಅಂಥದ್ದೇನೂ ಆಗಲ್ಲಯ್ಯಪ್ಪ. ಈಗಿನ ಕಾಲದಲ್ಲಿ ತಗ್ಗಿ ನಡೆದ್ರೆ ಬಗ್ಗಿಸ್ತಾರೆ, ಬಗ್ಗಿ ನಡೆದ್ರೆ ತುಳಿತಾರೆ, ಎದುರು ನಿಂತ್ರೆ ಬಾಯಿ ಮುಚ್ಕೋತಾರೆ. ಈಗಿನ ಕಾಲದ ನೀತಿ ನಿನಗೆ ತಿಳಿಯಾಕಿಲ್ಲ. ನಡಿ ಮಲಿಕ್.